ಪ್ರೀತಿಗೆ ಶಬ್ದವೇ ಬೇಕಿಲ್ಲ. ಕೆಲವು ತ್ಯಾಗಗಳು ಕಣ್ಣೀರಿಗೂ ಅವಕಾಶ ಕೊಡುವುದಿಲ್ಲ. ಅವು ಬಕಲು ಹೂವಿನಂತೆ ಮೌನವಾಗಿ ನೆಲಕ್ಕೆ ಬಿದ್ದು ಸ್ವಾರ್ಥವಿಲ್ಲದೆ ಸುಗಂಧವನ್ನು ಹಂಚುತ್ತವೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪುಸ್ತಕ ಪರಿಚಯಕ್ಕೆ ಆಯ್ದ ಕತೆ ಸುಧಾಮೂರ್ತಿ ಅವರು ಬರೆದ ಅತಿರಿಕ್ತೆ. ಒಂದು ಸುಂದರ ಹಾಗೂ ಮನಸ್ಸಿಗೆ ತಟ್ಟುವ ಚಿಕ್ಕ ಕತೆ. ಇದು ಪ್ರೀತಿ, ತ್ಯಾಗ ಮತ್ತು ಆತ್ಮ ಗೌರವದ ಕುರಿತು ಓದುಗರಿಗೆ ಆಳವಾದ ಪ್ರೇರಣೆಯನ್ನು ನೀಡುತ್ತದೆ. ಕಥೆಯ ಹಿನ್ನೆಲೆ ಆಧುನಿಕ ಭಾರತೀಯ ಸಮಾಜವಾಗಿದ್ದು, ಮಹಿಳೆಯ ಜೀವನದ ಆಂತರಿಕ ಸಂಘರ್ಷ, ಸಂಬಂಧಗಳ ನಿಶ್ಶಬ್ದ ತೊಳಲಾಟ ಮತ್ತು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಹೋರಾಟವನ್ನು ಸೂಕ್ಷ್ಮವಾಗಿ ಚಿತ್ರಿಸುತ್ತದೆ. ಇಲ್ಲಿ ಕಥೆಯ ಪ್ರಮುಖ ಪಾತ್ರಗಳು ಶ್ರೀಮತಿ ಮತ್ತು ಶ್ರೀಕಾಂತ್. ಇವರು ಇಬ್ಬರು ಒಂದೇ ಶಾಲೆಯಲ್ಲಿ ಓದಿದ ಸಹಪಾಠಿಗಳು ಹಾಗೂ ಮನೆಯ ಅಕ್ಕಪಕ್ಕದವರು. ಇವರ ಪ್ರೀತಿಗೆ ಎರಡು ಮನೆಗಳ ನಡುವೆ ಅರಳುತ್ತಿದ್ದ ಬಕುಲ ಹೂಗಳ ಮೌನ ಸಾಕ್ಷಿ. ಶ್ರೀಕಾಂತ್ನ ಮನೆಯವರ ವಿರೋಧದ ನಡುವೆಯೂ ಯಾವುದೇ ಆಡಂಬರವಿಲ್ಲದೆ ಪರಸ್ಪರ ಪ್ರೀತಿಸಿ ಮದುವೆಯಾದ ಈ ಜೋಡಿ ಮುಂಬೈ ಎಂಬ ಮಹಾನಗರದಲ್ಲಿ ತಮ್ಮ ಹೊಸ ಜೀವನವನ್ನು ಆರಂಭಿಸುತ್ತಾರೆ. ತನ್ನ ಕನಸುಗಳು, ಹವ್ಯಾಸಗಳು ಮತ್ತು ಆಸೆಗಳನ್ನು ತ್ಯಾಗ ಮಾಡಿ ಗಂಡನ ಬೆನ್ನೆಲುಬಾಗಿ ನಿಂತ ಶ್ರೀಮತಿ, ಶ್ರೀಕಾಂತ್ ವೃತ್ತಿ ಜೀವನದಲ್ಲಿ ಯಶಸ್ವಿನ ಮೆಟ್ಟಿಲುಗಳನ್ನು ಏರುತ್ತಿರುವುದನ್ನು ನೋಡುತ್ತಾಳೆ. ಸ್ವಂತ ಬಂಗಲೆ, ಕಾರು, ಹಣ ಎಲ್ಲವೂ ಬಂದರೂ ಆ ಯಶಸ್ವಿನ ಹಿಂದೆ ನಿಂತಿರುವ ಶ್ರೀಮತಿಯ ತ್ಯಾಗವನ್ನು ಶ್ರೀಕಾಂತ್ ನಿಧಾನವಾಗಿ ಕಡೆಗಣಿಸುತ್ತಾನೆ. ಮಕ್ಕಳಿಲ್ಲದ ಶ್ರೀಮತಿಗೆ ತನ್ನ ಜೀವನ ಖಾಲಿ ಅನ್ನಿಸುವ ಭಾವನೆ ಆವರಿಸತೊಡಗುತ್ತದೆ. ಆಗ ಅವಳು ತನ್ನದೇ ಆದ ಕನಸುಗಳು, ಆಸೆಗಳು ಮತ್ತು ಆಸಕ್ತಿಗಳನ್ನು ಹಿಂಬಾಲಿಸಲು ನಿರ್ಧರಿಸುತ್ತಾಳೆ. ಶ್ರೀಮತಿಯ ಪ್ರೀತಿ ಮೃದುವಾದರೂ ದೃಢವಾದದ್ದು. ಬಕಲು ಹೂ ಶಬ್ದವಿಲ್ಲದೆ ಬೀಳುವಂತೆ ಅವಳ ತ್ಯಾಗವು ಮೌನದಲ್ಲೇ ನಡೆದು ಹೋಗುತ್ತದೆ. ಕಾಲಕ್ರಮೇಣ ಶ್ರೀಮತಿ ಅರಿಯುತ್ತಾಳೆ, ನಿಜವಾದ ಪ್ರೀತಿ ಎಂದರೆ ಸ್ವಂತವನ್ನು ಕಳೆದುಕೊಳ್ಳುವುದಲ್ಲ, ಗೌರವ, ಸ್ವಾಭಿಮಾನ ಮತ್ತು ಆತ್ಮಗೌರವವನ್ನು ಉಳಿಸಿಕೊಳ್ಳುವುದೇ ಅದರ ನಿಜವಾದ ಅರ್ಥ. ಈ ಕಥೆಯ ಮೂಲಕ ಸುಧಾಮೂರ್ತಿ ಅವರು ಮಹಿಳೆಯ ಶಕ್ತಿ, ಧೈರ್ಯ ಮತ್ತು ಆಂತರಿಕ ಬೆಳವಣಿಗೆಗೆ ಬೆಳಕು ಚೆಲ್ಲುತ್ತಾರೆ. ಅತಿರಿಕ್ತೆ ಕತೆ ಓದುಗರ ಮನಸ್ಸಿನಲ್ಲಿ ಗಾಢವಾದ ಪ್ರಭಾವ ಬಿಟ್ಟು ಹೋಗುತ್ತದೆ. ಬಕಲು ಹೂವಿನಂತೆ ನಿಧಾನವಾಗಿ ಹೊಮ್ಮುವ ಪ್ರೀತಿ, ನೋವು ಮತ್ತು ತ್ಯಾಗದ ಅನುಭವವನ್ನು ಸ್ಮರಣೀಯವಾಗಿಸುತ್ತದೆ.